ಟೊಮ್ಯಾಟೊ ಕಿತ್ತಿದ್ದಕ್ಕೆ ಇಬ್ಬರ ಮೇಲೆ ಹಲ್ಲೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಜಲಹಳ್ಳಿ ಗ್ರಾಮದಲ್ಲಿ ಘಟನೆ. ಟೊಮ್ಯಾಟೊ ಕಿತ್ತಿದ ಕಾರಣಕ್ಕೆ ಮನೆಗೆ ನುಗ್ಗಿ ಇಬ್ಬರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಜಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಕಸಬಾ ಹೋಬಳಿ ಗಾಜಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 23ರ ಪಕ್ಕದ ಜಮೀನಿನಲ್ಲಿ ಟೊಮ್ಯಾಟೊ ಫಸಲು ಬೆಳೆದಿದ್ದು 60 ವರ್ಷದ ಶಾಂತಮ್ಮ ಮೊಮ್ಮಕ್ಕಳಿಗೆ 3-4 ಟೊಮ್ಯಾಟೊ ಕಿತ್ತುಕೊಟ್ಟಿರುವ ಕಾರಣಕ್ಕೆ ಪಕ್ಕದ ಊರಿನ ಕುರುಬರು ಗ್ರಾಮದ ನಾರಾಯಣಸ್ವಾಮಿ ಕುಟುಂಬದವರು ಶಾಂತಮ್ಮರವರನ್ನ ಪ್ರಶ್ನಿಸಿ ಹಲ್ಲೆ ನಡೆಸಿದ್ದಲ್ಲದೆ ಮನೆಯಲ್ಲಿದ್ದ ಶಾಂತಮ್ಮನವರ ಮಗಳಾದ 42 ವರ್ಷದ ಶೋಭಮ್ಮರವರ ಮೇಲೆಯೂ ಸಹ ಹಲ್ಲೆ ನಡೆಸಿದ್ದಾರೆ ಎಂದು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಇಬ್ಬರು ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಘಟನೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಎಂದು ಗೊತ್ತಾಗಿದೆ. ఏడు చిన్నోళ్ళకి 2 కాయలు పెరికిసినప్ప 4 కాయలు అని చెప్పి ఎవరు పెరికిమని నీ అమ్మకి అప్పునేది కానీ కట్టెత్తుకునేప్పటికీ నేను ఉరికే తెలిపోతే ఇంట్లోకి పోయి దూరుకునేప్పటికే వచ్చి ఇంట్లో ఇంకా ఈడ్చుకొని వచ్చి కిందికి వేసుకొని కొట్టిండారు. శనివారం 6 గంటలు అయిండేదే 5 దినాలు అయిపోతుకే 5 దినాలు ఇంకా ఈడే ఉన్నాం. పోలీసు వాళ్ళు మా భానువారం నాడు వచ్చి కంప్లైంట్ రాసుకొని పోయిరే ఆ రూలే పురులే మీరు చెచ్చిండారా బొయ్కిండారా అని బుగురు రాలా. ನನ್ನ ಹೆಸರು. ನಾನು ಮೊಹಮ್ಮದ್ಪುರದಲ್ಲಿದ್ದೆ. ಸಾಯಂಕಾಲ 8 ಗಂಟೆಗೆ ಫೋನ್ ಮಾಡಿದ್ರು, ಗಲಾಟೆ ಆಗಿದೆ ಅಂತ ಹೇಳಿದ್ರು. ಅಷ್ಟೊತ್ತಲ್ಲಿ 8 ಗಂಟೆಯಲ್ಲಿ ಬಂದು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಆ್ಯಂಬುಲೆನ್ಸ್ ಬಂದಿತ್ತು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಭಾನುವಾರ ದಿವಸ ಬೆಳಗ್ಗೆ ಬಂದು ಪೊಲೀಸರು ಕಂಪ್ಲೇಂಟ್ ತೊಗೊಂಡೋಗಿದ್ದಾರೆ. ಇದುವರೆಗೂ ಇದೇ ಇಲ್ಲ. ಯಾರ ವಿರುದ್ಧ ಅಂತ? ಅದೇ ನಮಗೆ ಹೊಡೆದಿರೋದು ಇವರು ಬಂದು ನಮಗೆ ಹಲ್ಲೆ ಮಾಡಿದ್ದಾರೆ. ಅವ್ರದ್ದು ಪರವಾಗಿ ಇದು ಮಾಡಬೇಕು.